ನಮ್ಮ ಮುಳುಗುಂದ ಚಾನಲಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಏನು ಅಂತಂದರೆ, ಈ ಮುಳುಗುಂದದ ಶ್ರೀ ಬಾಲಲೀಲ ಮಹಾಂತ ಶಿವಯೋಗಿಗಳ ಒಂದು ಗದ್ದಿಗೆ ಮುಂದೆನೇ ನಾವು ನಿಂತಿದ್ದೀವಿ. ಇದೇ ಒಂದು ಪರಮ ಪೂಜ್ಯ ನಮ್ಮ ಮಹಾಂತಜ್ಜವರ ಒಂದು ಗದ್ದಿಗೆ, ಬಾಲಲೀಲ ಮಹಾಂತ ಶಿವಯೋಗಿಗಳ ಒಂದು ಗದ್ದಿಗೆಯ ಮೂಲಕ ನಾವು ಈ ಒಂದು ಮಾತನ್ನು ಆರಂಭಿಸ್ತಾ ಇದ್ದೀವಿ. ಇಲ್ಲಿ ಈ ಅಜ್ಜವರಿಗೆ ನಡ್ಕೊಂಡು ತಮಗೆ ಯಶಸ್ವಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರುವಂಥ ಒಂದು ಅಪರೂಪದ ದಂಪತಿಯನ್ನು ನಾವು ಮಾತಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಏನಂದರೆ ಮಹಾಂತಜ್ಜವರ ಮಹಿಮೆ ಏನು, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ, ಆ್ಯಂಡ್ ನೀವು ಗದಗಿಂದ ಬಂದಿದ್ದೀರಿ ಅಂತಂದಿರಿ, ಮತ್ತು ಅದಕ್ಕೂ ಇದಕ್ಕೂ ಏನು ಸಂಬಂಧ, ಮತ್ತು ನೀವು ಈ ಎಷ್ಟು ವರ್ಷದಿಂದ ಇದನ್ನು ನಡ್ಸ್ಕೊತ ಬರ್ತಾ ಇದ್ದೀರಿ, ಅದ್ರ ಬಗ್ಗೆ ಒಂದು 4 ಮಾತನ್ನು ಹೇಳಬೇಕು. ನಾನು ಹುಟ್ಟು ಬೆಳೆದಿದ್ದು ಇಲ್ಲೇ. ನಮ್ಮ ತಂದೆಯವರು ಕಟ್ಟ ಭಕ್ತರು ಬಾಲೀಲ ಮಹಾಂತಶಿವಯೋಗಿ. ನಮ್ಮ ಅಜ್ಜಿ ಕೂಡ ಬಾಲೀಲ ಮಹಾಂತಶಿವಯೋಗಿಯವರ ಆಶೀರ್ವಾದದಿಂದ ನಾ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರತಿನಿತ್ಯ ಇವರು ಗದ್ದಿಗೆಗೆ ಬರಲಾರ್ದೆ ನೀರು ಸಹಿತ ಕುಡಿತಿರ್ಲಿಲ್ಲ. 2 ಹೊತ್ತೂ ಸ್ನಾನ ಮಾಡ್ತಿದ್ರು, 2 ಹೊತ್ತೂ ಪೂಜೆ ಮಾಡ್ತಿದ್ರು. ನಮ್ಮ ತಂದೆಯವರು ಹುಟ್ಟಿದ್ದು ಕೂಡ ಇವರ ಮಹಿಮೆಯಿಂದ. ಯಾಕಂದ್ರೆ ನಮ್ಮ ಅಜ್ಜಿಗೆ 4-5 ಮಕ್ಕಳು ತೀರ್ಕೊಂಡು ಹೋದು. ಆಮೇಲೆ ಒಂದು ಹರಕೆ ಹೊತ್ಕೊಂಡ್ರು, ನಮ್ಮ ತಂದೆ ಬದುಕಿದ್ರೆ ನಾನು ಈ ಕಳಸಕ್ಕೆ ಅಂದರೆ ಈ ರಥಕ್ಕೆ ಕಳಸ ಮಾಡಿಕೊಡ್ತೀನಂತ. ಇವತ್ತು ಈ ರಥದ ಮೇಲೆ ಇರುವಂಥ ಕಳಸ ನಮ್ಮ ತಂದೆಯವರ ಹುಟ್ಟಿನಿಂದ ಬಂದಿದ್ದಿದ್ದು. ಪ್ರತಿ ವರ್ಷ ನಮ್ಮ ಮನೆಯಿಂದನೇ ಇಲ್ಲಿ ಕಳಸದ ಪೂಜೆ ಆಗುತ್ತೆ. 5 ದಿನ ಮೊದಲೇಕ, 5 ದಿನದ ನಂತರ ಈ ಕಳಸ ಪಟ್ಟಣ ಶೆಟ್ಟಿ ಅಂತ, ಮಹಾಂತಪ್ಪ ಪಟ್ಟಣ ಶೆಟ್ಟಿ ಅಂತ ನಮ್ಮ ತಂದೆಯವರು ಈಗ 2 ವರ್ಷದಿಂದ ತೀರಿ ಹೋದರು. ನಮ್ಮ ತಂದೆ ಹೆಸರು ಈ ಮಠದ ಹೆಸರಿನಿಂದನೇ ಅದಾರ, ಮಹಾಂತಪ್ಪಜ್ಜನ ಹೆಸರಿನಿಂದ ನಮ್ಮ ತಂದೆಯವರು ಅದಾರ. ಇವತ್ತು ನಾನು ಕೂಡ ಎಷ್ಟೇ ನನ್ನ ಕೆಲಸದ ಒತ್ತಡ ಇದ್ರೂ ಕೂಡ ಈ ಅಜ್ಜನ ಮಹಿಮೆಯಿಂದ ನಂಗೆ ನೌಕರಿ ಸಿಕ್ಕೈತಿ, ನಮ್ಮ ತಮ್ಮನ ನೌಕರಿ ಸಿಕ್ಕೈತಿ. ಏನು ಮಾಡ್ತೀರಿ? ನಾನು ಹೈಸ್ಕೂಲ್ನಲ್ಲಿ ಟೀಚರ್ ಅದೇನಿ, ಇನ್ನು ಇಂಗ್ಲೀಷ್ ಸಬ್ಜೆಕ್ಟ್. ನನ್ನ ಮಕ್ಕಳಿಗೆ ಕೂಡ ಇಲ್ಲಿ ನಡ್ಕೊಳ್ಳೋದಿದೆ. ಒಬ್ಬಾಕಿ MBBS ಮಾಡಿದ್ದಾಳೆ, ಒಬ್ಬಳು ಸಾಫ್ಟ್ವೇರ್ ಅದಾಳ. ನನಗೆ ಏನಂದ್ರೆ ನಂಬಿಕೆ, ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದ ನಂಬಿಕೆ ಮತ್ತು ಶಾಂತಿ ನಂಗೆ ಇಲ್ಲಿ ಬಂದಾಗ ಸಿಗುತ್ತೆ. ಮಹಾಂತಜ್ಜನ ದೇವಸ್ಥಾನಕ್ಕೆ ಬಂದಾಗ ಸಿಗುತ್ತೆ. ಎಷ್ಟೇ ಕೆಲಸದ ಒತ್ತಡ ಇದ್ರೂ ಜಾತ್ರೆ ಮಾತ್ರ ಬಿಡಂಗಿಲ್ಲ, ತೇರು ಮಾತ್ರ ಬಿಡಲ್ಲ. ಇವತ್ತು ನಮ್ಮ ತಂದೆ ಬೆಳಿಗ್ಗೆ 4 ಗಂಟೆಗೆಲ್ಲ ಬಂದು ಈ ಮಠಕ್ಕೆ ಸಾಕಷ್ಟು ಸೇವೆಯನ್ನು ಮಾಡ್ಯಾರ. ಈ ಮಠ ಕಟ್ಟಲಿಕ್ಕೆ, ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ. ಇವತ್ತು ನಾವೇನಾದರೂ ಇವತ್ತು ಒಂದು ಅಗಳ ಅನ್ನ ತಿಂತೇವೆ ಅಂದ್ರೆ ಮಹಾಂತಪ್ಪಜ್ಜನ ಆಶೀರ್ವಾದ ಅಂತ ಹೇಳ್ತೀನಿ. ಸ್ವಲ್ಪ ಹಿಂಗೆ ಬರ್ರಿ. ನಮ್ಮ ತಂದೆಯವರು ಸಾಕಷ್ಟು ನಮ್ಮ ಅಜ್ಜನ ಕಾಲದಿಂದ ಈ ಮಠಕ್ಕೆ ನಡ್ಕೊಂಬಂದಿರು. ಈ ಮಠದ ರಿನೋವೇಷನ್ಗೂ ಸಾಕಷ್ಟು ಶ್ರಮ ವಹಿಸಿದ್ರು. ಹಗಲಿರುಳು ಈ ಮಠಕ್ಕೆ ಅವರು ಉಸುರು ಮಹಾಂತಜ್ಜ, ಅವರ ಜೀವನ ಮಹಾಂತಜ್ಜ. ನಮ್ಮ ತಂದೆಯವ್ರದ್ದು, ನಮ್ಮ ತಾಯಿ ಇರಲಿ, ನಮ್ಮ ತಮ್ಮ ಇರಲಿ, ನಮ್ಮ ತಮ್ಮ ಕೂಡ ಈ ಮಠದಿಂದನೇ ಏಳಿಗೆ ಆಗಿಲ್ಲ. ಮೊದಲೇಕೆಲ್ಲ ದೊಡ್ಡ ಮನೆತನ ಯಾವುದೋ ಕಾರಣದಿಂದ ಆರ್ಥಿಕ ಇದು ಆತ. ಈ ಮಠಕ್ಕೆ ನಡ್ಕೊಂಡ ಮೇಲೆ ನಾವು ಏನು ಅನ್ಕೊಂಡಿದ್ದು ಯಾವುದೂ ಹೋಗಿಲ್ಲ. ಅದಕ್ಕೆ ಇದು ಪರಿಸರದಲ್ಲಿರುವಂಥ ಒಂದು ಅಗಾಧ ಶಕ್ತಿನ ಮಹಾಂತಪ್ಪ. ಈ ಮಹಿಮೆನೇ ನಿಮಗೆ ಆ ರೀತಿಯಾದಂಥ ಒಂದು ಶಕ್ತಿಗೆ ಕಾರಣ. ಜಗತ್ತಿನಾಗ ನಾನು ಯಾವುದೂ ನಂಬಂಗಿಲ್ಲ, ಇದನ್ನ ಮಾತ್ರ ನಂಬ್ತೀನಿ. ಬಿಡಂಗಿಲ್ಲ, ನಂಬಂಗಿಲ್ಲ, ಬಿಡುವುದಿಲ್ಲ. ನನ್ನ ಉಸಿರಿರುವವರೆಗೂ ನಾನು ಬರ್ತೀನಿ. ನಾನು ಇಲ್ಲಿ ಪ್ರತಿ ಸರೇನೂ ನಾವು ಮುಳುಗುಂದಕ್ಕೆ ಬಂದ್ರೆ ಈ ಮಠ ದಾಟಿ ಮುಂದೆ ಹೋಗಂಗಿಲ್ಲ. ಇಲ್ಲ, ನಾನು ನಿಜವಾಗ್ಲೂ ಇದು ಗವಿಮಠ ಅಂತ ಹೆಸರಾಗಿತ್ತು ಅವಾಗ. ಬಾಲೀಲ ಮಹಾಂತ ಶಿವಯೋಗಿಗಳು ಈ ಮಠಕ್ಕೆ ಭಿಕ್ಷೆಯನ್ನು ಬೇಡ್ಕೊಂಡು ಬಂದ್ರು. ಅವರ ಒಂದು ಮಹಿಮೆಯಿಂದ ಎಷ್ಟೋ ಮನೆತನಗಳು ಇವತ್ತು ಬಾಳಿ ಬೆಳಗ್ಯಾವ. ಅವ್ರಿಗೆ ಹಾಕಿದ ಭಿಕ್ಷೆ ಒಂದು ಅಗಳಾಗಿದ್ರ ಅವರು ನಮ್ಗೆ ಕೊಟ್ಟಂಥದ್ದು ಅಪಾರವಾಗಿರೋದು. ಇಂಥ ಒಂದು ಮಹಿಮೆ ಏನು ಅಂತದ್ದು ಇರುತ್ತೆ. ಅಂಥ ಒಂದು ಬಾಲಲೀಲ ಮಹಾಂತ ಶಿವಯೋಗಿಗಳು ಗವಿಮಠ ಅಂತ ಅಲ್ಲಿದೆ, ಕೆಳಗಿನ ಮಠ ಅಂತ, ಅಲ್ಲಿ ಹೋಗಿ ನೆಲೆಸ್ತಿದ್ರು. ಅವರು ಈ ಊರಿಗೆ ಏನು ಅಂತಂದು ಅವ್ರ ಮಹಿಮೆ ಗೊತ್ತಾಗಿಲ್ಲ. ಎಷ್ಟೋ ಕಷ್ಟಗಳನ್ನು ಅವ್ರು ಎದುರಿಸಿದ್ರು. ಮೈಸೂರು ಮಹಾರಾಜರಿಗೆ ಒಂದು ರೋಗ ಇತ್ತು. ಆ ರೋಗವನ್ನು ತಮ್ಮ ಒಂದು ಮಹಿಮೆಯಿಂದ ಬಗೆಹರಿಸಿದ್ರು. ಅವಾಗ ಅವ್ರಿಗೂ ಮಹಾರಾಜರು ಮಹಾಂತ ಸ್ವಾಮಿಗಳು ನಿಮ್ಗೇನು ಭಿಕ್ಷೆ ಕೊಡು, ನಿಮ್ಗೇನು ದಾನ ಮಾಡಲಿ ಅಂದಾಗ, ನನಗೇನು ಬೇಡ, ಊರಿಗೆ ಹೊಳ್ಳಿ ಹೋಗುವಾಗ ನನಗೆ ನೀರು ಕುಡಿಲಿಕ್ಕೆ ಒಂದಿದ್ದು ಅದನ್ನ ಒಂದು ಕುಂಬಳ ಸೊರಟೆ ಅನ್ಕೊಡ್ತಾರೆ. ಇವ್ರ ಮಂತಂದವರು ಸಾಕಷ್ಟು ನಡ್ಕೊಂಡಾರ. ಪಿರಂಗಿಯರು ಅಂತಂದ ಅಲ್ಲಪ್ಪ, ಹಸಬಿಯರು, ಪಿರಂಗಿಯರು, ಪಟ್ಟಣ ಶೆಟ್ಟಿಯವ್ರ ಮನೆ ಪ್ರತಿಯೊಬ್ಬರು ಯಾವುದೇ ಜಾತಿ ಭೇದ ಇಲ್ಲದೆ ಇರುವಂತ ದೇವಸ್ಥಾನ ಗುಡಿ ಅಂದ್ರೆ ಬಾಲಿಂದ ಶಿವಗಳ ಮಠ.
ಭಾಳ 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 ಅಪಾರವಾದಂಥ ಭಕ್ತಿ ಐತಿ ನಿಮಗೆ, ಭಾಳ ಶಕ್ತಿ ಕೊಟ್ಟಿದ್ದಾರೆ ನಿಮಗೆ ದೇವರು, ಭಕ್ತಿ ಜೊತೆ ಶಕ್ತಿನೂ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ಈ ಜಾತ್ರೆ ಎಷ್ಟೋ ಕಷ್ಟ ನೀವು ಅಂದ್ರೆ ನೀವು ಬಾಲ್ಯದಿಂದ ಇದೇ ಊರವರು ಅಂತಂದ್ರೆ ಬಾಲ್ಯದ ದಿನದಲ್ಲಿ ಇರುವಂತ ಒಂದಷ್ಟು ಜಾತ್ರೆಯ ವೈಶಿಷ್ಟ್ಯಕ್ಕೂ ಈಗ ನಡೀತಿರುವಂತ ವೈಶಿಷ್ಟ್ಯಕ್ಕೂ ಏನು ಬಾಲ್ಯದಲ್ಲಿ ಇರುವಂತ ಜಾತ್ರೆ ವೈಭವ ಇದ್ದಿದ್ದಿಲ್ಲ, ಭಕ್ತಿ ತುಂಬಿತ್ತು. ಈಗ ವೈಭವದ ಜೊತೆ ಭಕ್ತಿನೂ ಮಾರ್ಗ ಆಗೈತಿ, ದಾನಿಗಳಾಗ್ಯಾರ. ಸಣ್ಣ ಒಂದು ಗವಿ ಆಗಿರುವಂತ ಮಠ ಇವತ್ತು ಹೆಮ್ಮರವಾಗಿ ಬೆಳೆದೈತಿ. ಇದಕ್ಕಿಂತ ಹೆಚ್ಚಿಂದ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತೀರಿ. ನನ್ನ ಬಾಲ್ಯ ಪ್ರತಿ ಕ್ಷಣ ನನ್ನ ಆಡಿ ಬೆಳೆದಂತ ಈ ಭೂಮಿ ನೆಲ ಊರಲ್ಲ, ನಾ ಇದೇ ಅಂಗಳದಲ್ಲೇ ಬಾಲ್ಯವನ್ನು ಕಳೆದೀನಿ. ಆಟ ಆಡಕ್ ಎಲ್ಲಿ ಹೋಗ್ಬೇಕಂದ್ರೆ ಮಠಕ್ಕೆ ಹೋಗ್ರಿ ಅಂತಿದ್ರು ದೊಡ್ಡವರೆಲ್ಲ. ಯಾಕಂದ್ರ ಮನೇಲಿ ಗದ್ಲ ಹಾಕಿದ್ರು ಬೈತಿದ್ರು, ಮಠಕ್ಕೆ ಹೋಗಿ ಗದ್ಲ ಹಾಕ್ರಿ. ಯಾಕಂದ್ರ ಬಾಲೆಲ್ಲ ಮಾನಸ್ವಾಮಿಗೆ ನಮ್ಮ ಗದ್ಲವನ್ನು ತಡೆಯುವಂತ ಶಾಂತ ಸ್ಥಿತಿಯಲ್ಲಿ ಇತ್ತು, ಐತಿ ಸ್ವರೂಪ ಐತಿ. ಮತ್ತೆ ನಿಜವಾಗ್ಲೂ ಶಕ್ತಿ ಸ್ವರೂಪಿ ಮುಳುಗುಂದವನ್ನ ಬಹಳ ಅಂದ್ರೆ ಮುನಿಪುರ ಅನ್ನುವಂತ ಒಂದು ಹೆಸರು, ಸಾಕಷ್ಟು ಮುನಿಗಳ ಬಸದಿಗಳದಾವು. ನಯಸೇನ ಅನ್ನುವಂತ ಅದ್ಭುತ ಕವಿಯಾಗಿ ಹೋಗ್ಯಾರ. ದೊಡ್ಡ ಇತಿಹಾಸ ಐತಿ. ಆದ್ರ ಬಂದಾಗ ಜಾತ್ರೆಗೆ ಬರ್ತಿರಲ್ಲ, ಅವೆಲ್ಲ ಕೇಳ್ತಾ ಇರ್ತೀವಿ. ಅವರು ಹೇಳೋದು ಕೆಲವೊಂದು ಇತಿಹಾಸವನ್ನು ಕೇಳ್ಬಿಟ್ರೆ ಮೈ ಜುಮ್ ಅನ್ನತ್ತೆ. ಹೌದು, ಎಂಥ ರಾಜರ ಸಹಿತ ಅವರ ಅಪ್ಪಣೆ ಇಲ್ಲ ಏನೂ ಮಾಡ್ತಿದ್ದಿಲ್ಲ. ಹೌದು, ನಮ್ಮ ಅಜ್ಜಿಯವರು ಹೇಳ್ತಿದ್ರಿ, 4ನೇ ಕೃಷ್ಣರಾಜ ಒಡೆಯವರು ಇಲ್ಲಿ ಬಂದು ಅವರು ಗದ್ದಿಗೆಗೆ ಅಂದ್ರೆ ಮೈಸೂರಿನ ಅರಸರು ಮುಳುಗುಂದಕ್ಕೆ ಬಂದು ಇಂಥ ಮಠಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಎಲ್ಲಿ ಅಂತ, ಮೈಸೂರಿನ ಅರಸರು ಇಲ್ಲಿಗೆ ಬಂದು ನಮ್ಮ ತಂದೆ ತಾಯಿ ಭಾಗೀರಪ್ತಮ್ಮ ಅಂತಂದು ಅವರು ಪ್ರತಿನಿತ್ಯ 4 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಬರೋರು. ದೇವಸ್ಥಾನಕ್ಕೆ ಬಂದು ದೇವರ ಸೇವೆಯನ್ನ ಮಾಡಿ ಬಾಲೆಲ್ಲ ಶಿವಯೋಗಿಯವ್ರು ನಡ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿ ಇಲ್ಲಿಂದ ಒಂದು ಹನಿ ನೀರು ತಗೊಂಡ ಮೇಲೆ ಮುಂದೆ ಮನ್ಯಾಗ ಊಟ. ಇಲ್ಲೇನು ನಮಗೆ ತೀರ್ಥ ಪ್ರಸಾದ ಸಿಗುತ್ತೆ, ಅದರಿಂದನೇ ಊಟ ಅದು ಇಲ್ದ ನಾವು ಅವ್ರು ಎಲ್ಲೂ ಊಟನ ಮಾಡ್ತಿದ್ದಿಲ್ಲ. ತೀರ್ಥ ತಗೊಳ್ಳೋಷ್ಟು ಕೇಳಿದ್ದೀನಿ ನಾನು, ಇಲ್ಲಿ ಪಿರಂಗಿಯವ್ರ ಮನೆಯವರಾಗ್ಲಿ, ಇಲ್ಲಾಂದ್ರೆ ಹಸಬಿ ಶೆಟ್ಟಿ ಅವ್ರ ಮನೆಯವರಾಗ್ಲಿ, ಇಲ್ಲಾಂದ್ರೆ ನಿಮ್ಮ ಮನೆಯವರು ಆಲ್ಮೋಸ್ಟ್ ಎಲ್ಲರೂ ಶತಾಯಿಸಿಗಳೇ ಅನ್ನುವಂಥದ್ದನ್ನ ನಾನು ಕೇಳಿದ್ದೀನಿ. ನಮ್ಮ ತಂದೆನೂ 81 years, ನಮ್ಮ ಅಜ್ಜಿನೂ 90, ಮತ್ತೆ ಪಿರಂಗಿಯವ್ರ ಮನೆ ಅಜ್ಜಿನೂ 100 ವರ್ಷ ಅವರು ತೊಡಿಯೋ ಮೇಲೆ ಈ ಅಜ್ಜನ ಸೇವಾದ ಒಂದು ಪ್ರತಿಫಲ ಅನ್ನೋದು. ಆರೋಗ್ಯನೂ ಕೊಟ್ಟ, ಐಶ್ವರ್ಯನೂ ಕೊಟ್ಟ, ವಿದ್ಯೆಯನ್ನು ಕೊಟ್ಟನ. ನಾನು ನಮ್ಮ ಮನೆತನದಲ್ಲಿ ಫಸ್ಟ್ ಮಹಿಳೆಯಲ್ಲಿ ನೌಕರಿ ಮಾಡುವಂತ ಮಹಿಳೆ. ಇದು ಈ ಅಜ್ಜನ ಆಶೀರ್ವಾದ. ಬಹಳ ಖುಷಿ ಆಯ್ತು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಾಜೇಶ್ವರಿ ಮಹಾಂತಪ್ಪ ಪಟ್ಟಣಶೆಟ್ಟಿ. ರಾಜೇಶ್ವರಿ ಮಹಾಂತಪ್ಪ ಪಟ್ಟಣಶೆಟ್ಟಿ ಮೇಡಮ್ನವ್ರಿಗೆ ಮತ್ತು ನೀವು ಇಂಗ್ಲೀಷ್ ಟೀಚರ್ ಅಂತ ಹೇಳಿದ್ರಿ. ಭಾಳ ಖುಷಿ ಆಯಿತು. ನಮ್ಮ ಟಿವಿ ನಮ್ಮ ಮುಳುಗುಂದ ಚಾನಲ್ಗೆ ನೀವೇನು ಏನು 4 ಮಾತುಗಳನ್ನ ಹಂಚ್ಕೊಂಡ್ರಿ, ನಿಮಗೆ ನಾವು ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆ ಮತ್ತು ಧನ್ಯವಾದಗಳನ್ನ ತಿಳಿಸ್ತೀವಿ. ನಾವು ನಿಮಗಾದಂಥ ಪ್ರತಿಫಲ ಮತ್ತು ಆಗಿರುವ ದೇವರಿಂದ ಸಿಕ್ಕಂಥ ಶಕ್ತಿಯ ಬಗ್ಗೆ ಮಾತಾಡ್ತಿದ್ರಿ. ಮುಂದುವರ್ಸಿ. ನಮ್ಮ ತಂದೆಯವರಿಗೆ ಹಾರ್ಟ್ನಲ್ಲಿ 3 ಹೋಲ್ ಇತ್ತು, ಬದುಕೋದಿಲ್ಲ ಅಂತ ಎಲ್ಲ ಡಾಕ್ಟರ್ಸ್ ಹೇಳಿದರು. ಕೊನೆಗೆ ನಾನು ಈ ಮಠಕ್ಕೆ ಬಂದೆ. ಮಠಕ್ಕೆ ಬಂದು ನಿನ್ನ ಕೈಯಾಗ ನಿನ್ನ ಮಗನ ಕೊಟ್ಟೀನಿ, ನನ್ನ ತಂದೆ ನಿನ್ನ ಕೈಯಾಗ ಕೊಟ್ಟೀನಿ ಅಂದೆ. ಏನು ಮಾಡ್ತೀಯ? ಕೊನೆಗೆ ಬೈಪಾಸ್ ಮಾಡಿಸಿದ್ವಿ. ಬೈಪಾಸ್ ಮಾಡಿಸಿದ್ಮೇಲೆ ಬೈಪಾಸ್ ಸಕ್ಸಸ್ ಆಯ್ತು. ಆದವ್ರಿಗೆ ಹೆಜ್ಜೆ ಕೂಡ ಇಡೋಕ್ಕಾಗಲಿಲ್ಲ. ಅವಾಗ ನಾನು ಈ ದೇವ್ರಿಗೆ ನಡ್ಕೊಂಡು ನನ್ನ ಕೈಲಿ ಅದೇ ಜಸ್ಟ್ ನಂಗೆ ಸ್ಯಾಲ್ರಿ ಬಂದಿತ್ತು. 11 ಬೆಳ್ಳಿ ಗ್ಲಾಸ್ ಕೊಟ್ಟೆ, ದೀಪ ಕೊಟ್ಟೆ. ಈ ದೀಪ ನಿನ್ನತ್ಲಿ ಉರಿತಿತ್ತಲ್ಲ ನಿನ್ನ ಗದ್ದಿಗೆ ಒಳಗೆ, ನನ್ನ ಮನೆಯಲ್ಲಿ ನನ್ನ ತಂದೆ ರೂಪದಲ್ಲಿ ಉರಿಲಿ ಅದು ಅಂತಂದು. ಕೊನೆಗೆ 81 yearsವರೆಗೂ ಆಫ್ಟರ್ ಬೈಪಾಸ್ ಅವರು 25-26 ವರ್ಷ ಬದುಕಿದ್ರು. ಒಂದು ಚೂರು ಏನೂ ಆಗಲಿಲ್ಲ ಅವ್ರಿಗೆ, ಅದೊಂದು ನಂಬಿಕೆ. ಆಮೇಲೆ ನನ್ನ ಮಗಳು ಹುಟ್ಟಿದಾಗ ಅದೇ ತಾನೇ ನಂಗೆ ನೌಕರಿ ಇನ್ನೂ ಇದ್ದಿದ್ದಿಲ್ಲ. ಅವಳು ಹುಟ್ಟಿದಾಗ ನಂಗೆ ಜಾಬ್ ಇರಲಿಲ್ಲ. ಒಂದೇ ಮಾತಂದಿದ್ದೆ, ನನ್ನ ಮಗಳಂಕರ್ ಕೊಟ್ಟು ನೀನು ನನಗೆ ಜಾಬ್ ಕೊಡು, ಸಾಯೋವರೆಗೂ ನೀನು ಸೇವೆ ಮಾಡ್ತೀನಿ ಅಂತ. ಅದೆಲ್ಲ ಆಗೈತಿ. ನಡ್ಕೊಂಡ್ರೆ ಪಡ್ಕೋತೀವಿ. ಎಂತ ದೊಡ್ಡ ಮಾತು. ಭಾಳ ಖುಷಿ. ನಡ್ಕೊಂಡು ಖಂಡಿತ ಪಡ್ಕೊಂಡೇನಿ. ನಾನಂಕರ್ ಪಡ್ಕೊಂಡೇನಿ. ಮತ್ತೆ ನಿಮ್ಮ ಅಳಿಯ
ಕೊಯಿಮತ್ತೂರವರಾದರೂ ಕೂಡ ಈ ದೇವರ ಮಹಿಮೆಯನ್ನು ಎಲ್ಲಿ ಕೊಯಿಮತ್ತೂರು ಎಲ್ಲಿ ಗದಗ ಅದು ಮಹಿಮೆ ಅಂತಿರೋ ಏನಂತೆ ನನ್ನೊಂದು ನಂಬಿಕೆ ಇರ್ಬೋದು ಏನಿತ್ತು ಯಾವುದೂ ಚಟಗಳಿಲ್ಲಾರದ ಒಳ್ಳೆ ಮನಸ್ಸಿನ ಅಳಿಯ ಸಿಕ್ಕದು ಈ ದೇವರ ಸನ್ನಿಧಿಯೊಳಗೆ ಅದನ್ನು ಮಾತ್ರ ಹೇಳ್ತೀನಿ. ನಮ್ಮ ಮನೆಯವರು ನಡ್ಕೊಂತಾರ. ಆಮೇಲೆ ನಮ್ಮ ಮನೆಯವರು ಏನಾರೇ ಇರಲಿ ನನ್ನನ್ನು ಈ ದೇವರಿಗೆ ನಡ್ಕೊಳ್ಳೋಕೆ ಸ್ವತಂತ್ರ ಕೊಟ್ಟಾರ. ನನಗೆ ಯಾವುದೂ ಆರ್ಥಿಕವಾಗಿ ಯಾವತ್ತೂ ಕಟ್ಟಾಕಿಲ್ಲ. ಸ್ವತಂತ್ರವಾಗಿ ಬದುಕುವಂಥ ಆರೋಗ್ಯವಾಗಿ ಇಟ್ಟಂಥ ದೇವರಿಗೆ ನಾನು ಸಾವಿರ ನಮನಗಳು. ಇಂಗ್ಲೀಷಲ್ಲಿ ಯಾವುದೋ ಒಂದು ಕೋಟ್ ಹೇಳ್ತೀರಾ? ಇಂಗ್ಲೀಷ್ ಟೀಚರ್ ಆಗಿ ಒಂದು ಏನೋ ಕೇಳಬೇಕು ಅಂತಾದರೆ, ಇಫ್ ಐ ಆಮ್ ಬ್ಲೆಸ್ಡ್ ವಿತ್ ಸಮಥಿಂಗ್ ಇಟ್ ಈ ದ ಹೋಲ್ ಕ್ರೆಡಿಟ್ ಗೋಸ್ ಟು ಶ್ರೀ ಬಾಲಲೀಲಾ ಮಾತೆ ಶಿವಯೋಗಿ. ಐ ಆಲ್ವೇಸ್ ಆ್ಯಂಡ್ ಫಾರ್ ಎವರ್ ಐ ಬಾಂಡ್ ಟು ಹಿಮ್. ಎಸ್, ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ರಾಜೇಶ್ವರಿ ಮೇಡಮ್ ಅವರು ತಮ್ಮ ಮನಸ್ಸಿನ ಮತ್ತು ಭಾವನೆಯ ಯುಕ್ತವಾಗಿರುವಂಥ ಮಾತನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ರಿ. ಹುಡುಕ್ತಿರ್ಬೇಕಾದ್ರೆ ಹಾಗೆ ರ್ಯಾಂಡಮ್ ಆಗಿ ಬಂತು. ನಾವು ನಿಮ್ಮನಿಂದ ಅಂದರೆ ಕಳಶವನ್ನು ಇಡುವಂಥ ಅಂದರೆ 5 ದಿವಸಗಳ ಕಾಲ ಪೂಜೆ ಮಾಡುವಂಥ ಕಳಶನ ನಿಮ್ಮನೇಲಿ ಇಟ್ಟು ಅದು ಸೀದಾ ನಿಮ್ಮನೆಯಿಂದ ಬಂದು ಆ ತೇರಿಗೆ ಕೂರ್ತೈತಿ ಅನ್ನುವಂಥದ್ದು ಎಂಥ ದೊಡ್ಡ ವಿಷಯ. ನಮಗೆ ಗೊತ್ತಿರಲಿಲ್ಲ ನೀವು ಅದೇ ಮನೆತನವ್ರು ಅಂತೇಳಿ ಅಜ್ಜ ಮಾತಾಡಿಸಿದ್ದು. ಟಿವಿ ಬದುಕಿದ್ದಕ್ಕಾಗಿ ಈ ತೇರಿನ ಕಳಸವನ್ನು ಮಾಡಿಸ್ಕೊಡ್ತಾರೆ. ನಮ್ಮ ಟಿ ವಿ ಮುಳುಗುನ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್.